ಇರಾನ್ನ ಮಧ್ಯಂತರ ಸುಪ್ರೀಂ ನಾಯಕನಾಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ಗಂಟೆಗಳಲ್ಲಿ ಅಲಿರೇಜಾ ಅರಾಫಿ ಅವರನ್ನ ವೈಮಾನಿಕ ದಾಳಿಯಲ್ಲಿ ಹತ್ಯೆ ಮಾಡಲಾಗಿದೆ ಅಂತ ಕೆಲವು ಇಸ್ರೇಲಿ ಸುದ್ದಿ ವರದಿಗಳ ಮೂಲಕ ಗೊತ್ತಾಗ್ತಾ ಇದೆ. ಈ ವರದಿ ಈಗಾಗಲೇ ವ್ಯಾಪಕವಾಗಿ ಪ್ರಸಾರವಾಗಿದ್ದು, ಆದರೆ ಇರಾನ್ನ ಸರ್ಕಾರಿ ಸ್ವಾಮ್ಯದ ಮಾಧ್ಯಮ ಅಥವಾ ಪ್ರಮುಖ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳು ಈ ಸುದ್ದಿಯನ್ನ ಇನ್ನೂ ದೃಢಪಡಿಸಿಲ್ಲ. ಖಮೇನಿಯವರ ಹತ್ಯೆಯ ಸುತ್ತಲಿನ ಆರಂಭಿಕ ಗೊಂದಲದಂತೆಯೇ ಈ ಘಟನೆಯಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಮೂಡಿವೆ. ಈ ಹಿಂದಿನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯನ್ನ ಮೊದಲು ಇಸ್ರೇಲಿ ಅಧಿಕಾರಿಗಳು ದೃಢಪಡಿಸಿದ್ರು. ನಂತರ ಇರಾನ್ನ ಅಧಿಕಾರಿಗಳು ಒಪ್ಕೊಂಡ್ರು. ಆದರೆ ನೂತನ ಸರ್ವಾಧಿಕಾರಿಯಾಗಿ ಆಯ್ಕೆಯಾಗಿದ್ದ ಅರಾಫಿಯವರ ಸಾವಿನ ಬಗ್ಗೆ ಪರಿಸ್ಥಿತಿ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಶನಿವಾರ ಮುಂಜಾನೆ ಟೆಹರಾನ್ನಲ್ಲಿ ನಡೆದ ಯುಎಸ್ ಇಸ್ರೇಲಿ ಜಂಟಿ ವೈಮಾನಿಕ ದಾಳಿಯಲ್ಲಿ ದೀರ್ಘಕಾಲದ ನಾಯಕ ಅಲಿ ಖಮೇನಿಯವರ ಮರಣದ ನಂತರ ಇರಾನ್ ತನ್ನ ಮಧ್ಯಂತರ ಸುಪ್ರೀಂ ನಾಯಕನಾಗಿ ಅಲಿರೇಜಾ ಅರಾಫಿಯನ್ನ ನೇಮಿಸಿತ್ತು. 1989ರಿಂದ ಫೆಬ್ರವರಿ 28, 2026 ತನಕ ಸುಪ್ರೀಂ ನಾಯಕನಾಗಿ ಸೇವೆ ಸಲ್ಲಿಸಿದ್ದ ಖಮೇನಿ ನಂತರ ಹಿರಿಯ ಧರ್ಮಗುರು ಮತ್ತು ಇರಾನ್ನ ಧಾರ್ಮಿಕ ಹಾಗೆ ರಾಜಕೀಯ ಸ್ಥಾಪನೆಯ ಒಳಗಡೆ ದೀರ್ಘಕಾಲದಿಂದ ಒಳಗಿನವರಾಗಿದ್ದ ಅರಾಫಿ ಸರ್ವೋಚ್ಚ ನಾಯಕನ ಅಧಿಕಾರವನ್ನು ವಹಿಸಿಕೊಂಡು ಪ್ರತೀಕಾರದ ಶಪಥ ಮಾಡಿದ್ರು. ಖಮೇನಿಯ ಹತ್ಯೆಯ ದಿನದಂದೇ ಅಯತೊಲ್ಲಾ ಅರಾಫಿಯನ್ನ ಸರ್ವೋಚ್ಚ ನಾಯಕನಾಗಿ ಆಯ್ಕೆ ಮಾಡಲಾಯಿತು. ಇಷ್ಟಾದ್ರೂ ಮಾರ್ಚ್ 2, 2026 ಹೊತ್ತಿಗೆ ಇತ್ತೀಚಿನ ವೈಮಾನಿಕ ದಾಳಿಯಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅಂತ ವರದಿಗಳಾಗ್ತಾ ಇದೆ. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರೋ ಸಂಘರ್ಷ ಪ್ರಪಂಚದಾದ್ಯಂತ ಆಘಾತ ಉಂಟು ಮಾಡಿದ್ದು, ಗಮನಾರ್ಹವಾಗಿ ಜೀವಹಾನಿ ಮತ್ತು ವ್ಯಾಪಕ ವಿನಾಶಕ್ಕೆ ಕಾರಣವಾಗ್ತಾ ಇದೆ. Subscribe to One India and never miss an update. Download the One India app now.